ಟೈಮ್ ಆದ್ರೂ ಬಂದಿರಲಿಲ್ಲ. ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ. ಕೊಂಡಿದ್ದವನು ಎದ್ಬಿಟ್ಟು ತಿಂಡಿ ತಿನ್ನಕ್ಕೆ ಅಂತೇಳಿ ಹಲ್ಲು ಉಚ್ಕೊಂಡು ಸೀದಾ ನಾನು ತಿಂಡಿ ತಿನ್ನಕ್ಕೆ ಅಂತೇಳಿ ಹೊರಟೆ. ತಿಂಡಿ ತಿನ್ಕೊಂಡು ನಾನು ಸೀದಾ ಕಾಲೇಜಿಗೆ ಟೈಮ್ ಆಗಿತ್ತು ಅಂತೇಳಿ ಕಾಲೇಜಿಗೆ ಹೊರಟೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಅನದರ್ ಮಿನಿ ಬ್ಲಾಗ್. ಎಷ್ಟೇ ಬೇಗ ಹೋದ್ರು ನನ್ನ ಕ್ಲಾಸ್ ಯಾವಾಗಲೂ ಲೇಟ್ ಆಗೋದು. ಸೊ ನನಗೆ ಕ್ಲಾಸಿಗೆ ಸೇರಿಸ್ಕೊಳ್ಳೋಣ ಅಂತ ಕೂತಿದ್ರು. ಸೀದಾ ನಾನು ಕ್ಲಾಸ್ ಕಡೆ ಹೊರಟೆ. ಹೋಗ್ತದಲ್ಲಿ ಬಾಚಣಿಕೆ ಇರಲಿಲ್ಲ ಅಂತೇಳಿ ಕೈಯಲ್ಲೇ ಕೂದಲು ಬಾಚ್ಕೊಂಡು ಕೂತಿದ್ದೆ. ಇಲ್ಲಿರೋರಿಗೆ ಇದೊಂದು ಅಡ್ವಾಂಟೇಜ್, ಕೂದಲು ಬಾಚ್ಕೊಳ್ಳೋದೇ ಬೇಡ, ಅದೇ ಕೂತ್ಕೊಂಡಿರುತ್ತೆ. ಅಲ್ಲೇ ಹೋಗ್ತಿರ್ಬೇಕಾದ್ರೆ ನಂಗೆ ಇವ್ರು ಸಿಕ್ಕಿದ್ರು. ಮಾತಾಡ್ಸ್ಕೊಂಡು ನಾನು ಸೀದಾ ಕ್ಲಾಸ್ ಕಡೆ ಹೊರಟೆ. ಕ್ಲಾಸ್ ಕಡೆ ಹೋಗೋಕ್ಕೂ ಇಲ್ಲಿ ನಂಗೆ ಕ್ಯಾಂಟೀನ್ ನೆನಪಾಯ್ತು. ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಒಂದು ಏನಾದ್ರು ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಕ್ಯಾಂಟೀನ್ ಹತ್ರ ಹೋದೆ. ತಿಂಡಿ ತಿನ್ಕೊಂಡು ನಾನು ಸೀದಾ ಮತ್ತೆ ಕಾಲೇಜ್ ಕಡೆ ಹೋದೆ. ನಾನು ಹೋಗಿದ್ದು ಬೇಗ ಆಗಿತ್ತು ಅಂತೇಳಿ ಹೇಳಿದ್ನಲ್ಲ, ಅದಕ್ಕೆ ನಮ್ಮ ಹುಡುಗರು ಬೇಗ ಹೋಗಿದ್ರು. ಅವರಿಗೂ ಕ್ಲಾಸಿಗೆ ಸೇರಿಸ್ಕೊಂಡಿರಲಿಲ್ಲ. ಸೊ ನಾವು ಇನ್ಮೇಲೆ ನೆಕ್ಸ್ಟ್ ಕ್ಲಾಸಿಗಾದ್ರೂ ಒಳ್ಳೆ ಬೇಗ ಹೋಗೋಣ ಅಂತೇಳಿ ನಾವು ಅಲ್ಲೇ 5 ನಿಮಿಷ ಫೋನ್ ನೋಡ್ಕೊಂಡು ಕೂತಿದ್ವಿ. ಇವನು ಯಾವುದೋ ಕನ್ನಡ ಕೇಳ್ಕೊಂಡು ನಮಗೆ ಶೋಕಿ ಹೊಡಿತಿದ್ದ. ಅದನ್ನ ನೋಡ್ಬಿಟ್ಟು ನಮ್ಮ ಎಲ್ಲ ಹುಡುಗರು ಇದ್ದವ್ರು ಏನು ಮಾಡಿದ್ರು ಅಂದರೆ, ಇವನಿಗೆ ಎಲ್ಲರೂ ಸೇರಿ ಅವನಿಗೆ ಆ ಕಡೆಯಿಂದ ಒಬ್ಬ, ಈ ಕಡೆಯಿಂದ ಒಬ್ಬ, ಆ ಕಡೆಯಿಂದ ಒಬ್ಬ, ಈ ಕಡೆಯಿಂದ ಒಬ್ಬ ಅಂತೇಳಿ ಸರಿಯಾಗಿ ಹೊಡೆದ್ರು. ಅವನಿಗೆ ಅಷ್ಟೆಲ್ಲ ಹೊಡೆದಾಡ್ತಿದ್ರು, ಸಂಬಂಧನೇ ಇಲ್ಲ ಅಂತೇಳಿ ಇವನು ಫೋನ್ ನೋಡ್ಕೊಂಡು ಕೂತಿದ್ದ. ಆ ಕಡೆ ನೋಡ್ತೀನಿ ನಮ್ಮ ಯಶೋ ಇದ್ದವನು ಅಲ್ಲಿ ಫುಲ್ಲು ಡೀಪಾಗಿ ಓದ್ತಾ ಇದ್ದ. ನಮ್ಮ ಸೀನಿಯರ್ಸ್ ಯಾಕೋ ಎಲ್ಲ ಗುಂಪನ್ನು ಕರಿ ಏನೋ ಅನೌನ್ಸ್ಮೆಂಟ್ ಮಾಡಬೇಕು ಅಂತೇಳಿ ಹೇಳಿದ್ರು. ಇವರು ನಮ್ಮ ಸೀನಿಯರ್ ಅನ್ವಿತ್ ಅಕ್ಕ ಅಂತ, ಇವ್ರ ಪಕ್ಕದಲ್ಲಿರೋರು ಸಿಂಧು ಅಂತ, ಇವರು ತೇಜು ಅಕ್ಕ ಅಂತ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಜೊತೆಗೆ ನಮ್ಮ ಸೀನಿಯರ್ ಇದ್ದವರು ಕಾಲೇಜಿಂದ ಬಗ್ಗೆ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಕಾಲೇಜಲ್ಲಿ ಆನ್ಯುವಲ್ ಡೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಕಾಲೇಜಿಂದ ಕ್ಲಾಸಿಂದ 2 ಪ್ರೋಗ್ರಾಮ್ ಕೊಡಬೇಕು ಅಂತೇಳಿ ಅವ್ರು ಅನೌನ್ಸ್ ಮಾಡಿದ್ರು. ಅದಕ್ಕೋಸ್ಕರ ಎಲ್ಲ ಕ್ಲಾಸಿಂದ 2 ಪ್ರೋಗ್ರಾಮ್ ಬೇಕಾಗಿದೆ. ಸರ್ ಹೇಳಿದ್ದಾರೆ ಏಪ್ರಿಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ನೀವು ಎಷ್ಟು ಬೇಗ ನೇಮ್ ಕೊಡ್ತೀರೋ ಅಷ್ಟು ಬೇಗ ಪ್ರೋಗ್ರಾಮ್ ಮಾಡ್ತಾರೆ. ವಾಯ್ಸ್ ಕೂಡ ಫನ್ನಿ ಡ್ಯಾನ್ಸ್ ಏನು ಬೇಕಾ ಕೊಡ್ಬೋದು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಅನೌನ್ಸ್ ಮಾಡಿ ಸುಸ್ತಾಯ್ತು ಅಂತೇಳಿ ಎಲ್ಲ ಅಲ್ಲಲ್ಲೇ ದಬಾಕೊಂಡಿದ್ದು ನೋಡ್ತಂಗೆ ನಾನು ಇವ್ರದ್ದು ID ಕಾರ್ಡ್ ಇಸ್ಕೊಂಡು ಚೆಕ್ ಮಾಡಿದ್ರೆ ಸೇಮ್ ಸ್ಲೇಟ್ ಕೈಲಿ ಹಿಡ್ಕೊಂಡಂಗೆ ಹಿಡ್ಕೊಂಡಿದ್ರು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನನಗೆ ಸಿಕ್ಕಿದ್ರು. ಇದು ಯಾರು ಅಂತ ಗೊತ್ತಾಯ್ತು ಅಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಯಾರೋ ಕೂಗ್ತವ್ರೆ, ಮೇಲ್ಗಡೆ ಯಾರೋ ಕೂಗ್ತಾ ಇದಾರೆ ಅಂತೇಳಿ ನಾನು ಮೇಲ್ ನೋಡಿದ್ರೆ ಜೂನಿಯರ್ಸ್ ಹಾಯ್ ಹಾಯ್ ಅಂತಿದ್ರು. ಅವರಿಗೆಲ್ಲ ಬಾಯ್ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಫ್ರೆಂಡ್ ಒಬ್ಳು ಪೂಜಾ ಅಂತ ಸಿಕ್ಕಿದ್ಲು. ಅವಳು ಮಾತಾಡ್ಸ್ಕೊಂಡು ನಾನು ಸೀದಾ ಲ್ಯಾಬ್ ಎಕ್ಸಾಮ್ಗೆ ಓದ್ಕೊಳ್ಳೋ ಅಂತೇಳಿ ಓದ್ಕೊಳ್ಳೋಂತ ಗುಡ್ ಬಾಯ್ಸ್ ಹತ್ರ ಬಂದೆ. ಅವರೆಲ್ಲ ಓದ್ಕೊಳೋದು ನೋಡಿ ನನಗೂ ಗಾಬರಿಯಾಗಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಹೊಟ್ಟೆ ಹಸಿತು ಅಂತೇಳಿ ನಮ್ಮ ಹುಡುಗ ಇದ್ದವನು ನಮಗೆ ಚಾಕ್ಲೇಟ್ ತಂದು ಕೊಟ್ಟ. ಚಾಕ್ಲೇಟ್ ತಿನ್ಕೊಂಡು ನಾನು ಸುಮ್ಮನೆ ಒಂದು 2 ವಿಡಿಯೋ ಮಾಡ್ಕೋಣ ಅಂತೇಳಿ ಸುಮ್ಮನೆ 2 ವಿಡಿಯೋ ಮಾಡ್ಕೊತಾ ಇದ್ದೆ. ಮಳ್ಳನ್ ಮಾಡೋನು, ಇನ್ನೊಬ್ಬ ಮಳ್ಳನ್ ಥರ ಮಾಡೋನು. ಅಲ್ಲಿಂದ ನಾನು ಫೋನ್ ಝೋನಿಗೆ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಸೀದಾ ನಾನು ಲ್ಯಾಬಿಗೆ ಹೋಗಿ ಲ್ಯಾಬ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂತೇಳಿ ಹೊರಟೆ. ನಾನು ಯಾರಿಗೆ ಕಾಯ್ತಾ ಇದ್ದೆ ಅಂದರೆ ಬಸ್ ಬಂದಿರಲಿಲ್ಲ. ಸೊ ಬಸ್ಸಿಗೆ ಕಾಯ್ತಾ ಇದ್ದೆ. ನಾನು ಕಾಯಕ್ಕೂ ಸೀದಾ ಬಸ್ಸೇ ಬಂತು. ಸೊ ಬಸ್ ಹತ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ಇವತ್ತು ಹನುಮಾನ್ ಜಯಂತಿ ಇದ್ದಿದ್ದ ಕಾರಣ ಎಲ್ಲ ರೋಡ್ ತುಂಬ ಫ್ಲ್ಯಾಗು ಬಂಟಿಂಗ್ ಎಲ್ಲ ನೋಡಿಕೊಂಡು ಖುಷಿಯಾಗಿ ನಾನು ಸೀದಾ ವಾಪಸ್ಸು ಮನೆ ಕಡೆ ಹೋಗೋಣ ಅಂತೇಳಿ ಸೀದಾ ಮನೆ ಕಡೆ ಬಂದೆ. ಬಂದು ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಾಮನ ಮಗ ಫೋನ್ ಮಾಡ್ದ. ಯಾಕೆ ಅಂದರೆ ಅಲ್ಲಿ ಕೋಲ ಆಗ್ತಿತ್ತು. ಸೊ ಕೋಲ ತೋರ್ಸೋಣ ಅಂತೇಳಿ ನನಗೆ ವಿಡಿಯೋ ಕಾಲ್ ಮಾಡಿದ್ದ. ಕೋಲ ನೋಡಿಕೊಂಡು ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.